ಅಲ್ಲ ನೀವು ಹೇಳಿದ್ವಿ ಈ ತಾನೇ ಪೇಪರಲ್ಲಿ ಓದ್ತಾ ಇದ್ದೆ, ಅವ್ರು ಬರೆದಿದ್ದಾರೆ ಸಿಬಿರು ತೆಗೆದ ಕಬ್ಬಿನಂತೆ ಕಾದು ತಂಪಾದ ಹಾಲಿನಂತೆ ಎಲ್ಲ ಕನ್ನಡ ನಾವು ವರ್ಣನೆ ಮಾಡ್ತೀವಲ್ಲ, ಅದನ್ನೆಲ್ಲ ನೋಡಿದ್ದು ಅಪರ್ಣವರು ಆ ಕನ್ನಡವನ್ನು ಮಾತಾಡ್ತಿದ್ದಾಗ ಹಂಗೆ ಬರೆದಿದ್ರು. ಸೊ ಅಂದರೆ ನಾವು ಅದೇನೋ ಅವರ ಮುಖದಲ್ಲಿದ್ದಂಥ ಸೌಮ್ಯ ಕಳೆನೋ ಏನೋ ಅಥವಾ ಏನೋ ಸರ್, ಅವ್ರು ಮಾತಾಡ್ತಿದ್ದಾಗ ಅವ್ರ ಬಾಯಲ್ಲಿ ಬರೆದಂಥ ನಮ್ಮ ಭಾಷೆ ಇರ್ಬೋದು, ಅವ್ರು ನೋಡಿದ್ರೆ ಒಂದು ಗೌರವ ಬರೋದು. ನಾನು ಅವ್ರು ನೋಡಿದಾಗಲ್ಲ ನಿಮ್ಮ ಟಿ ವಿಯಲ್ಲಿ ನೋಡಿದೆ ಅಂತ ಹೇಳಿದೆ. ಅವರು ಸರ್ ನಿಮ್ಮನ್ನು ನಾನು ಟಿ ವಿ ಪ್ರೋಗ್ರಾಮ್ ನೋಡಿದೆ ಅಂತ ಹೇಳೋರು. ಇಲ್ಲೇ ಒಂದು ರೋಡ್ ಆ ಕಡೆ ಇದ್ದೀವಿ, ಈ ಟಿ ವಿಯಲ್ಲೇ ನೋಡ್ತಾ ಇದ್ದೀವಿ ಒಬ್ರೊಬ್ರನ್ನ. ಆ ಥರ ಒಂದು ಲೇಡಿ. ನನಗೆ ಆಶ್ಚರ್ಯ ಆಗೋದು, ಅವರು ನಿರೂಪಣೆ ಮಾಡುವಾಗ ಎಲ್ಲ ಆ್ಯಂಕರ್ಸು ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಆ ಸ್ಕ್ರಿಪ್ಟನ್ನು ಮೊದಲೇ ಕೊಟ್ಟಿರ್ತಾರೆ, ಅದರ ಪ್ರಕಾರ ಮಾಡ್ತಾರೆ. ಲಾಸ್ಟ್ 2 ನಿಮಿಷಕ್ಕೆ ಮುಂಚೆ ಯಾರೋ ಬಂದು ಒಂದು ಎಲ್ಲವನ್ನೂ ಕರೆಕ್ಟ್ ಮಾಡಿಬಿಡ್ತಾರೆ. ಸರ್ ಇವ್ರು ಬರ್ತಾರಲ್ಲ, ಇವ್ರು ಬರ್ತಾ ಇದ್ದಾರೆ, ಇದು ನಡೆಯಲ್ಲ, ಅದು ನಡೆಯುತ್ತೆ ಅಂತ ಏನೇನೋ ಕರೆಕ್ಷನ್ ಮಾಡ್ತಾರಲ್ಲ. ಏನು ಮಾಡಿದ್ರು ಅಪರ್ಣ ಕೂಲಾಗಿ ಸರಿ, ಟೆನ್ಷನ್ ಆಗ್ತದೆ. ಅಷ್ಟು ಕಾನ್ಫಿಡೆನ್ಸ್ ಆ ನಿರೂಪಣೆ ಬಗ್ಗೆ ಅವ್ರಿಗೆ ಇದ್ದಿದ್ದು ಆತ್ಮವಿಶ್ವಾಸ, ಅವರ ಭಾಷೆ ರೀ. ಚಂದನ ಟೈಮ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ, ಅವರ ಆ್ಯಕ್ಟಿಂಗ್ ಮಾಡೋ ಚಿತ್ರಗಳು ನೋಡಿದ್ದೀವಿ, ಅವ್ರು ಮಾಡಿದಂಥ ಟಿ ವಿ ಕಾರ್ಯಕ್ರಮ ನೋಡಿದ್ವಿ. ನಿಜವಾಗ್ಲೂ ಕನ್ನಡದ ಆಸ್ತಿ. ಅಂದರೆ ಒಬ್ಬೊಬ್ಬರು ನಮ್ಮನ್ನು ಅಗಲಿದಾಗ ಅವ್ರದ್ದು ಕೆಲವ್ರದ್ದು ನಗು ನೆನಪಾಗುತ್ತೆ, ಕೆಲವ್ರದ್ದು ಇದೇನೋ ಅವ್ರದ್ದು. ಮತ್ತು ಅಪರ್ಣ ಅಂದ ತಕ್ಷಣ ನಮ್ಮ ನೆನಪಾಗೋದು ಕನ್ನಡ, ನಮ್ಮ ಭಾಷೆ ನೆನಪಾಗೋದು. ಅದು ದೊಡ್ಡ ಸಾಧನೆ. ಅಂದರೆ ಈ ಪ್ರಾಬ್ಲಮ್ ಬಗ್ಗೆ ನಮ್ಗೆ ಗೊತ್ತಿತ್ತು, ಈ ಸಮಸ್ಯೆ ಬಗ್ಗೆ ಸ್ವಲ್ಪ ತೊಂದರೆಯಲ್ಲಿ ಇದ್ರು ಅನಿಸುತ್ತೆ. ಅಡ್ವಾನ್ಸ್ ಸ್ಟೇಜಲ್ಲಿತ್ತು ಅಂತ ಹೇಳಿದ್ರು ಅವರು ಮನೆಯವರು. ಸೈನಿಯವರ ಆತ್ಮಶಾಂತಿ ಸಿಗಲಿ. ಒನ್ ಆಫ್ ದಿ ಫೈನೆಸ್ಟ್ ನಾವು ನೋಡಿರುವಂಥ ನಿರೂಪಕರಲ್ಲಿ ಅತಿ ಶ್ರೇಷ್ಠವಾದ ನಿರೂಪಕರು ಅಂದರೆ ಅಪರ್ಣ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.